ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಯಾರ್ಯಾರು ವಿಡಿಯೋ ನೋಡ್ತೀರಿ ಎಲ್ರಿಗೂ ಸ್ವಾಗತ. ನನ್ನ ಫ್ರೆಂಡ್ ಬೆಳಗಾನ ಕಂಪ್ನಿ ಡ್ಯೂಟಿ ಮಾಡಿ ನಿದ್ದೆ ಬತ್ತು ಅಂದ್ಬಿಟ್ಟು ಸೈಡ್ ಹಾಕ ಮಲಗಿದ್ರೆ ಆಟೋದಲ್ಲಿ ಬಂದಂತ ಇಬ್ರು ಕಳ್ಳರು ಮೊಬೈಲ್ ತಗೊಂಡು ಎಸ್ಕೇಪ್ ಆಗಿದ್ದಾರೆ. ಯಾಕೆ ನಾನು ಆಟೋದಲ್ಲಿ ಬಂದಂತ ಕಳ್ಳರು ಅಂತ ಹೇಳ್ತಿದೀನಿ ಅಂತ ಅಂದ್ರೆ, ಅವ್ರ ವೃತ್ತಿಪರ ಆಟೋ ಓಡಿಸೋದಲ್ಲ, ಅವ್ರ ವೃತ್ತಿಪರ ಕಳ್ತನ ಮಾಡೋದು. ಯಾರ್ಯಾರು ಆಟೋನೇ ಓಡಿಸೋದನ್ನ ವೃತ್ತಿಪರ ಮಾಡ್ಕೊಂಡಿದ್ದಾರೆ ಅಂತವ್ರನ್ನ ಆಟೋ ಚಾಲಕರು ಅಂತ ಕರೀತಾರೆ. ಈ ಅಡಕಸ್ಪಿಗಳು ಕದಿಯೋಕಂತಾನೆ ಆಟೋ ಬಳಸ್ಕೊಂಡಿದ್ದಾರೆ. ಇಂತ ಮುಟ್ಟಾಳ್ರಿಂದನೇ ಚಾಲಕ ವೃತ್ತಿಗೆ ಅವಮಾನ ಬಂದಿರೋದು. ಇದು ನಡೆದಿರೋದು ಬಂದು 6ನೇ ತಾರೀಕು ಗುರುವಾರ ಬೆಳಗಿನ ಜಾವ 5:13 ಲೊಕೇಶನ್ ಬಂದು ಕೆಂಗೇರಿ ಇಂದ್ರಪ್ರಸ್ಥ ಅಪಾರ್ಟ್ಮೆಂಟ್ ಹತ್ರ. ನನ್ನ ಫ್ರೆಂಡ್ ಈಗ ಒಂದ್ ತಿಂಗಳಲ್ಲಿ ಮೊಬೈಲ್ ತಗೊಂಡಿದ್ದು ವಿವೋ ಫೋನ್ 35,000 ಆಗಿತ್ತು. ಇನ್ನು EMI ಅಲ್ಲಿ ತಗೊಂಡಿದ್ದು ಇನ್ನು ಒಂದ್ ಕಂತು ಕಟ್ಟಿರ್ಲಿಲ್ಲ. ಅಷ್ಟರಲ್ಲೇ ಮೊಬೈಲ್ ನ ಇವರು ಕತ್ಕೊಂಡು ಹೋಗಿದ್ದಾರೆ. ಈ ವಿಡಿಯೋ ನೋಡಿ, ರೈಟ್ ಸೈಡ್ ಅಲ್ಲಿ ಒಂದು ಕಾರ್ ಬರ್ತಿದೆ, ಅದ್ರ ಪಕ್ಕದಲ್ಲೇ ಆಟೋ ಬರ್ತಿದೆ. ಆಟೋ ಓಡಿಸ್ತಿದ್ದಾನೆ ಒಬ್ಬ, ಹಿಂದೆಗಡೆ ಕೂರ್ತಾನ ಒಬ್ಬ ಟಾರ್ಚ್ ಆನ್ ಮಾಡ್ತಿದ್ದಾನೆ. ಹಿಂದೆಗಡೆ ಅವನು ಏನಕ್ಕೆ ಟಾರ್ಚ್ ಆನ್ ಮಾಡ್ತಿದ್ದಾನೆ ಅಂತ ಅಂದ್ರೆ, ಕ್ಯಾಬ್ ಅಲ್ಲಿ ಡ್ರೈವರ್ ಮಲಗಿದಾನೋ ಇಲ್ಲ ಎದ್ದಿದ್ದಾನ ಅಂತ ನೋಡಕ್ಕೆ ಟಾರ್ಚ್ ಆನ್ ಮಾಡಿದ್ದಾನೆ. ನೋಡಿ, ಇಬ್ರಿದ್ದಾರೆ, ಒಬ್ಬ ಆಟೋ ಓಡಿಸ್ತಿದ್ದಾನೆ, ಇನ್ನೊಬ್ಬ ಜರ್ಕಿನ್ ಹಾಕೊಂಡು ಹಿಂದೆಗಡೆ ಕೂತಿದ್ದಾನೆ. ಮತ್ತೆ ಆ ಕಳ್ಳರು ಒಬ್ಬ ಆಟೋ ಓಡಿಸ್ಕೊಂಡ್ ಬರ್ತಾನೆ, ಒಬ್ಬ ನಡ್ಕೊಂಡ್ ಬರ್ತಾನೆ. ನೋಡಿ, ಹೋಗ್ತಾ ಇದ್ದಾನೆ ಕಾರ್ ಹತ್ರಕ್ಕೆ. ಈ ಜರ್ಕಿನ್ ಹಾಕಿದ್ರೆ ಅವನು ಕಾರ್ ಹತ್ರಕ್ಕೆ ಹೋಗಿ ಟಾರ್ಚ್ ಆನ್ ಮಾಡ್ತಿದ್ದಾನೆ. ಮಲಗಿದ್ದಾನೋ ಮಲಗಿಲ್ವ ಡ್ರೈವರ್ ಅಂತ ನೋಡಿ ಬಗ್ಗಿ ಹೆಂಗ್ ನೋಡ್ತಿದ್ದಾನೋ ಟಾರ್ಚ್ ಹಾಕೊಂಡು. ಇವನು ಹೋಗಿ ಆಟೋ ಒಳಗಡೆ ಕುತ್ಕೊಳ್ತಾನೆ. ಆಟೋ ಡ್ರೈವರ್ ಮತ್ತೆ ಈಗ ಬರ್ತಾನೆ ನೋಡ್ಕೊಳ್ಳಿ. ಆಟೋ ತಕೊಂಡ್ ಬಂದು ಚಾಲಕರು ವೇಸ್ ಹಾಕೊಂಡು ಈ ಹೆಂಡತಿ ಮಕ್ಳು ಸಾಕೋದಿಕ್ಕೆ ನನ್ನ ಮಕ್ಳು ಡ್ರೈವರ್ಗಳ ಹತ್ರನೇ ಇವ್ರು ಮೊಬೈಲ್ ಕತ್ಕೊ ಹೋಗ್ತಾರಲ್ಲ, ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಅನ್ಸುತ್ತೆ. ನಿಮ್ ಹೆಂಡತಿ ಮಕ್ಳು ಸಾಕೋದಿಕ್ಕೆ ನಿಯತ್ತಾಗಿ ದುಡ್ದಿ ಸಾಕ್ರು. ಎಷ್ಟೋ ಚಾಲಕರು ನಿಯತ್ತಾಗಿ ದುಡ್ದಿ ಅವ್ರ ಹೆಂಡತಿ ಮಕ್ಳೆಲ್ಲ ರಾಣಿ ತರ ನೋಡ್ಕೊಳ್ತಾರೆ. ನಿಮ್ಮಂತ ಅಡಕಸ್ಪಿ ನನ್ ಮಕ್ಳು ಈ ತರ ಮಾಡ್ತಿರೋದು. ಡ್ರೈವರ್ ವೃತ್ತಿಗೆನೆ ಮಸಿ ಬೆಳೆಯುವಂತ ಕೆಲಸ ಮಾಡ್ತಿದ್ದೀರಾ ನೀವು. ನೋಡಿ, ಈ ಕಳ್ಳ ಬಂದ. ಈ ಕಳ್ಳ ಡ್ರೈವರ್ ಯೂನಿಫಾರ್ಮ್ ಹಾಕೊಂಡು ಡ್ರೈವರ್ಗಳಿಗೆ ಮಸಿ ಬೆಳೆದು ಅಂತ ಕೆಲಸ ಮಾಡ್ತಿದ್ದಾನೆ ಈ ಅಲ್ಕ ನನ್ ಮಗ. ನೋಡಿ, ಟಾರ್ಚ್ ಬಿಡ್ತಿ ನೋಡ್ತಾ ಇದ್ದಾನೆ. ಡ್ರೈವರ್ ಮಲಗಿದನ ಮಲಗಿಲ್ವ ಅಂದ್ಬಿಟ್ಟು ಎರಡು ಮಾತಾಡ್ತಾರೆ. ಏನಂತಂದ್ರೆ, ಅವ್ರ ಏನಾರು ಎದೊಳ್ಬಿಟ್ರೆ ಅಷ್ಟರಲ್ಲಿ ಅಣ್ಣ ಸಿಗರೇಟ್ ಹೊಡಿಬೇಕು, ಕಡಿಪಿಟಿ ಆಯ್ತಾ, ಇಲ್ಲ ಯಾವ್ದಾರ ಒಂದು ರೂಟ್ ಕೇಳೋದು, ಈ ತರ ಮಾಡ್ತಾರೆ. ಚಾಲಕ ಏನಾರು ಎದೊಳ್ಬಿಟ್ರೆ, ಚಾಲಕ ಏನಾರು ಟಾರ್ಚ್ ಬಿಟ್ಟಿ ಇವ್ರು ಎದೋಳಿಸಿದಾಗ ಅವ್ರು ಎದೋಳಿಲ್ಲ ಅಂತಂದ್ರೆ ಇವ್ರ ಕತ್ರೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ನೋಡಿ, ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ. ನಮ್ ಫ್ರೆಂಡ್ಗೆ ಅವ್ರನ್ನು ಟಾರ್ಚ್ ಬಿಟ್ಟಿದ್ದಾನೆ, ಮತ್ತೆ ಮಾತಾಡ್ಸಿದ್ದಾನೆ ಎದೋಳ್ತಾನ ಇಲ್ವೋ ಅಂತ. ಆದ್ರೂ ನಮ್ಮ ಫ್ರೆಂಡ್ ಕಂಪ್ನಿಲಿ ಬೆಳಗಾನ ಡ್ಯೂಟಿ ಮಾಡೋದ್ರಿಂದ 3ರಿಂದ 5 ಗಂಟೆ ಗಂಟ ಒಳ್ಳೆ ನಿದ್ದೆ ಎಲ್ರಿಗೂ ಬರುತ್ತೆ. ಆದ್ರೆ ಅವ್ನಿಗೆ ಎಚ್ಚರ ಆಗಿಲ್ಲ. ಹಾಗೆ ಅವನು ನೋಡಿ ಈಗ ಡೋರ್ ಓಪನ್ ಮಾಡ್ತಾನೆ. ನೋಡಿ, ಎಷ್ಟು ಕ್ಲೀನ್ ಆಗಿ ಡೋರ್ ಓಪನ್ ಮಾಡ್ಕೊಂಡು ಈಗ ಮೊಬೈಲ್ ಎತ್ಕೊಂಡು ನೋಡಿ, ಮೊಬೈಲ್ ತಗೊಂಡು ಡೋರ್ ಲಾಕ್ ಮಾಡ್ದ. ಈಗ ಹಂಗೆ ಆಟೋ ಹತ್ರಕ್ಕೆ ಹೋಗ್ತಾ ಇದ್ದೇನೆ ನೋಡಿ. ಆಟೋ ಹತ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೊರಟೇ ಹೋದ್ರು. ಕೆಂಗೇರಿ ಸೈಡ್ ಈ ತರ ಕಳ್ತನ ರಾಬ್ರಿಗಳು ಜಾಸ್ತಿ ನಡೀತಾ ಇರ್ತವೆ. ನಮ್ ಪೊಲೀಸ್ನವರು ಬೀಟ್ಗೆಲ್ಲ ಬಂದು ಇಂಥವ್ರೆಲ್ಲ ಎಡೆಮುರಿ ಕಟ್ಬೇಕಂತ ಕೇಳ್ಕೊಳ್ತೀವಿ. ಇಂಥವ್ರಿಗೆಲ್ಲರಿಗೂ ಕಾನೂನಿನಲ್ಲಿ ಪ್ರಬಲವಾದ ಶಿಕ್ಷೆ ಅಂತೂ ಆಗ್ಬೇಕು. ಸ್ನೇಹಿತರೆ, ನೀವು ಮಲ್ಗೋವಾಗ ಸೆಂಟ್ರಲ್ ಲಾಕ್ ಮಾಡ್ಕೊಂಡು ಮಲ್ಗಿ. ಯಾಕೆ ಅಂತ ಅಂದ್ರೆ, ಈ ತರ 35,000 ರೂಪಾಯಿ ಇವ್ರು ಮೊಬೈಲ್ ಎತ್ಕೋದ್ರೆ ಮೊಬೈಲ್ ಬಂಡವಾಳ ಹಾಕ್ಬೇಕು. ಮೊಬೈಲ್ ಬಂಡವಾಳ ಹಾಕ್ಬೇಕಂದ್ರೆ ಒಂದ್ ತಿಂಗಳು EMI ನಿಲ್ಲಿಸ್ಬೇಕು. ಇದರಿಂದ ಸ್ನೇಹಿತರೆ, ಮಲ್ಕೋಬೇಕಾದ್ರೆ ಲಾಕ್ ಆಗಿದೆ ಅಂದ್ಬಿಟ್ಟು ನೋಡ್ಕೊಂಡು ಮಲ್ಕೊಳ್ಳಿ. ನಮ್ಮ ಹುಡುಗ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅವರು ಟ್ರ್ಯಾಕ್ ಮಾಡ್ತೀವಿ ಅಂತ ಹೇಳಿದಾರೆ. ಯಾರ್ಯಾರು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ, ಮತ್ತೆ ಶೇರ್ ಮಾಡಿ. ಯಾರ್ಯಾರು ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಿದ್ದೀರಾ, ನನ್ನ ಯೂಟ್ಯೂಬ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ನನ್ನ ಚಾನಲ್ ಲಿಂಕ್ ಹಾಕಿದೀನಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಚಾಲಕ ಕೇಳ್ಕೊಳ್ತಾ ಇದ್ದೀನಿ, ನನ್ನ ಚಾನಲ್ ಸಪೋರ್ಟ್ ಮಾಡಿ. ಧನ್ಯವಾದ.